ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆನೆ ಬೇಗ ಎದ್ದು ಪಟ ಅಂತ ರೆಡಿಯಾಗಿ ಊಟ ಮಾಡಿ ಕಾಲೇಜ್ ಕಡೆ ಹೋದೆ. ಇವ್ರು ನೋಡಿದ್ರೆ ಅಲ್ಲೇನೋ ಡಿಸ್ಕಷನ್ ಮಾಡ್ತಿದ್ದಾರೆ. ಇವಳು ನೋಡಿದ್ರೆ ಒಂದು ಡೈಲಾಗ್ ಆಗ್ತಾಳೆ ನೋಡಿ. ಇರೋ ಕ್ಲಾಸ್ನೆಲ್ಲ ಮುಗಿಸ್ಕೊಂಡು ಹಾಗೆ ಬಸ್ ಸ್ಟ್ಯಾಂಡ್ ಕಡೆ ಹೋದೆ. ಬಸ್ ಸ್ಟ್ಯಾಂಡ್ ಕಡೆ ಹೋಗಿ ಬಸ್ ಹತ್ತಿ ವಿನ್ನೋ ಕಡೆ ಸೀಟ್ ಸಿಕ್ತು. ಹಾಗೆ ವಿನ್ನೋ ಕಡೆ ಸೀಟ್ ಸಿಕ್ಕಿದೆ ಅಂತ ವ್ಯೂನ ಎಂಜಾಯ್ ಮಾಡಿಕೊಂಡು ಬರ್ತಿದ್ದೆ. ನೇಚರ್ ನೋಡಿ ಎಷ್ಟು ಪೀಸಾಗಿದೆ ಅಂತ. ಮಳೆ ಬರೋ ಥರನೂ ಇತ್ತು. ಹಾಗೆ ಎಲ್ಲ ನೋಡಿಕೊಂಡು ಮನೆಗೆ ಬಂದೆ. ಮಲಗಿ ಸ್ವಲ್ಪ ರೆಸ್ಟ್ ಮಾಡಿ ನಮ್ಮೂರಲ್ಲಿ ಹೊಸದಾಗಿ ಪ್ರತಿಷ್ಠಾಪನೆ ಆಗಿರುವ ಗಂಗಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ನಮ್ಮ ಫ್ರೆಂಡ್ಸ್ನೆಲ್ಲ ರೆಡಿ ಆಗಿ ಅಂದರೆ ಇವ್ರು ನೋಡಿ 1 ಅವರಿಂದ ರೆಡಿ ಆಗ್ತಿದ್ದಾರೆ. ಎಷ್ಟು ಮೇಕಪ್ ಆಗ್ತಾರೆ ಅಂದರೆ ಹೇಳೋಕ್ಕೆ ಆಗಲ್ಲ. ಒಬ್ಬೊಬ್ಬರು ಒಂದೊಂದು ಕನ್ನಡಿ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಹೇಳಿದ್ರೆ ಬೇಗ ರೆಡಿನೇ ಆಗಲ್ಲ ಅಂತಾರೆ ನೋಡಿ ಫ್ರೆಂಡ್ಸ್ ಇವರೆಲ್ಲ. ಇಯರಿಂಗ್ಸ್, ನೋಸ್ ಪಿನ್, ಸ್ಟಿಕ್ಕರ್, ಕುಂಕುಮ, ಕಾಜಲ್. ಈ ಕಾಜಲ್ ಇಕ್ಕಳೆ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ರೆಡಿಯಾಗಿ ದೇವಸ್ಥಾನ ಕಡೆ ಹೋದ್ವಿ. ಅಲ್ಲೇ ನಡೆಯುತ್ತಿರುವ ಎಲ್ಲ ಪೂಜೆಗಳನ್ನು ನೋಡಿಕೊಂಡು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ಅಲ್ಲಿ ಕೊಡ್ತಾ ಇರೋ ಪ್ರಸಾದಗಳನ್ನು ತಿಂದ್ವಿ. ಹಾಗೆ ಅಲ್ಲಿ ಹೊಡೆಯುತ್ತಿರುವ ಡೋಲನ್ನು ನೋಡ್ತಾ ಇದ್ದರೆ ಡ್ಯಾನ್ಸ್ ಮಾಡಬೇಕು ಅನಿಸುತ್ತೆ. ಆದರೆ ಮಾಡೋಕ್ಕಾಗಲ್ಲ. ಅದು ಈಗ ಹೆಣ್ಮಕ್ಳ ಪರಿಸ್ಥಿತಿ, ಏನು ಮಾಡೋಕ್ಕೂ ಆಗಲ್ಲ. ಹಾಗೆ ನಮ್ಮ ಏರಿಯಾದಲ್ಲಿ ನಾಳೆ ಗಣೇಶ ಕೂರ್ಸೋಕ್ಕೆ ಹೇಗೆ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದಾರೆ ಅಂತ ನೋಡಿ ಫ್ರೆಂಡ್ಸ್. ಅಲ್ಲಿ ಆ ಬೊಂಬೆಗಳು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತ ಅದನ್ನೆಲ್ಲ ನೋಡಿಕೊಂಡು ಹಾಗೆ ಮುಂದೆ ಬರ್ತಿದ್ವಿ. ಮುಂದೆ ಬಂದು ನೋಡಿದ್ರೆ ಇಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿಸಿದ್ದಾರೆ ಫ್ರೆಂಡ್ಸ್. ಹಾಗೆ ಬಂದು ನೋಡಿದ್ರೆ ನೋಡಿ ಫ್ರೆಂಡ್ಸ್ ಇವ್ರು ಕಾರಿಗೆ ಹೆಂಗೆ ನಿಲ್ಲಿಸಿದ್ದಾರೆ ಅಂತ. ನಮ್ಮ ಏರಿಯಾ ಬಾಯ್ಸ್ನ ಅಯ್ಯೋ ಅನಿಸ್ತಾರೆ, ಹೊಟ್ಟೆ ಉರಿಸ್ತಾರೆ ಫ್ರೆಂಡ್ಸ್. ಪಾಪ ನಮ್ಮ ಏರಿಯಾ ಬಾಯ್ಸ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೆಂಗೆ ಮಾಡಿದ್ದಾರೆ ಅಂತ. ನನ್ನ ಮಕ್ಕಳು ಒಂದೊಂದಲ್ಲ ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ಬರ್ತಾ ನಾಯಿನ ಮಾತಾಡ್ಸ್ಕೊಂಡು ಹಾಗೆ ಪಕ್ಕದ ಮನೆ ಆಂಟಿ ಕರೆದ್ರು ಅಂತ ಹೋದ್ವಿ. ಅಲ್ಲಿ ನೋಡಿ ಫ್ರೆಂಡ್ಸ್ ಇವನು ನಮ್ಮ ಮನೆಗಿಂತ ಅವ್ರ ಮನೆಯಲ್ಲೇ ಜಾಸ್ತಿ ಇರ್ತಾನೆ. ಅದೇನಂತ ಗೊತ್ತಿಲ್ಲ ಫ್ರೆಂಡ್ಸ್ ಇವನಿಗೆ. ಹಂಗೆ ಒಳಗಡೆ ಬಂದರೆ ಇವಳು ಕ್ಯಾಮ್ರಾ ನೋಡಿದ ತಕ್ಷಣ ಕೋತಿ ಚೇಷ್ಟೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾಳೆ. ಆಮೇಲೆ ಒಂಥರ ಗ್ರೀನ್ ಕಲರ್ ಡ್ರೆಸ್, ಇಂಥ ಕಲರ್ ಡ್ರೆಸ್ ಅಲ್ಲಿ ಆಡಿದ್ಯಾ, ಗಾಡಿಯಲ್ಲಿ ಸ್ಕೂಟಿ ಹಾಕೊಂಡು ಫಿಕ್ಸ್ ಇಟ್ಕೊಂಡು ಅಲ್ಲಿ ಬಾಬಣ್ಣ ಮಾತ್ರ ಹೋಗ್ರಿ ಏನ್ರಿ ಈ ಕಡೆ ದಾರಿ ಹೆಂಗಿದೆ ಅಂದ್ರೆ ನನ್ಗೆ ಗೊತ್ತಿಲ್ಲ, ಹೆಂಗೇನು ಎಷ್ಟೊಂದ್ರೆ ಗೊತ್ತಾಗಲ್ಲ. ಪ್ರಕೃತಿ ಮಾಡಿರೋದು ಎಲ್ಲ ಟ್ಯೂಷನ್ ಹೋಗಾಳೆ. ನಾಳಿದ್ದು 2 ದಿವಸ ಆಡಿದೆ. ನೀನು ನಾನು ಹೋಗಿಲ್ಲ ಆಡೋಣ. ಎಲ್ಲರ ಕೈಯಲ್ಲಿ ಮುಗಿಸಿಕೊಂಡು ವೇಸ್ಟ್ ಬಾಡಿಗಳು, ದಂಡ ಪಿಂಡಗಳು ಇವರು, ದಂಡ ಪಿಂಡ. ಅವ್ಳು ಇಸ್ಕೊಂಡ್ ಬರ್ತಾಳೆ, ನನ್ಗೆ ಹಾಕು ಇಲ್ಲ, ಆಮೇಲೆ ನಾನು ಬರ್ತೀನಿ ಮನೆ ತಕ್ಕ ನಾನೇ. ನೀನ್ ಹಾಕ್ಬೇಕಾ? ಮದುವೆ ನಾಳೆ ಮದುವೆ ದಿನ. ಅದಕ್ಕೆ ರೇಷನ್ ಹಾಕೊಂಡು ಏನೋ ಸರಿಯಾಗಿ ಬಂದ್ಬಿಟ್ಟು ಹಾಕಿದೀನಿ. ನೀನ್ ಹಾಕಿದ್ದ? ಸರಿಯಾಗಿ ಹಾಕಿಲ್ಲ, ಕೊತ್ಕೊತಿಯಾಗಿ ಹಾಕಿದೀನಿ. ಅಲ್ಲ ನಾಳೆ ಬೆಳಗ್ಗೆ ನೀನ್ ಗೌರಿ ಹಬ್ಬ ಮಾಡಿದ್ದೆ ನಿಮ್ಮ ಮನೇಲಿ? ಹಂಗಾದ್ರೆ ಇಲ್ಲ
ಅಂದ್ರೆ ಇನ್ನು ಟೈಮ್ ಆಯ್ತಲ್ಲ ಅದಕ್ಕೆ ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್, ಬಾಯ್.